ಎಲ್ರಿಗೂ ನಮಸ್ಕಾರ. ಆ, ಸುಮಾ ಅಮ್ಮ ಇನ್ನಿಲ್ಲ ಅನ್ನೋದು ಎಲ್ಲ ಕಡೆ ಸುದ್ದಿ ಗೊತ್ತಾಗಿದೆ. ಸೊ ತುಂಬಾ ಕಷ್ಟ ಆಗ್ತಿದೆ. ಯಾಕಂದರೆ ಅವ್ರು ನಿನ್ನೆ ಮೊನ್ನೆ ಎಲ್ಲ ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದರೆ ಅವ್ರು ಇಲ್ಲೇ ಇದ್ದಾರೆ ಅಂತ ಅನ್ನಿಸ್ತಿದೆ ನಿಜವಾಗ್ಲೂ. ತುಂಬ ಇನೋಸೆಂಟ್ ಅಮ್ಮ, ಎಷ್ಟು ಚೆನ್ನಾಗಿದ್ದರು. ಬಟ್ ಏನಂತ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ. ಈ ಥರ ಒಂದು ಕಾಯಿಲೆ ಬಂದವರಿಗೆ ನಿಜವಾಗ್ಲೂ ಅಮ್ಮ ಈ ನಡುವೆ ತುಂಬಾ ವೀಕ್ ಆಗಿದ್ದರು. ಬಟ್ ಪಾಸಿಟಿವ್ ಆಗಿ ಅವರು ಗಟ್ಟಿ ಇದ್ದಿದ್ರೆ ಇನ್ನೂ ಇರ್ತಿದ್ರು ಅನಿಸ್ತು. ಬಟ್ ಇವರು ಅಮ್ಮ ಮಗಳು ಸ್ವಾತಿ ಗೌಡ ಮತ್ತು ಅವರು ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಅದು ಏನು ದೃಷ್ಟಿ ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ನಿಜವಾಗ್ಲೂ. ತಾಯಿನ ಕಳ್ಕೊಂಡ ನೋವು ಅವ್ರಿಗೆ ನಿಜವಾಗ್ಲೂ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ನಮಗೆ ಎಷ್ಟು ನೋವಾದಾಗ ಅವ್ರ ತಾಯಿನ ಕಳ್ಕೊಂಡಿರ್ತಾರೆ, ತುಂಬಾ ನೋವಿದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಆದರೂ ಧೈರ್ಯ ತಗೋಬೇಕು. ಯಾಕಂದರೆ ಅವರು ತಂದೆ ಇರೋದರಿಂದ ತಂದೆನಾದ್ರೂ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದೊಂದೇ ಹೇಳ್ತೀನಿ. ಆದರೆ ಸುಮಾ ಅಮ್ಮ ಎಲ್ಲೂ ಹೋಗಿಲ್ಲ. ನಿಜವಾಗ್ಲೂ ಸ್ವಾತಿ ಅವರು ಧೈರ್ಯ ತಗೋಬೇಕು. ನಿಜವಾಗ್ಲೂ ಅವರು ಯಾವಾಗಲೂ ಅಮ್ಮ ನಿಮ್ಮ ಜೊತೆಲೇ ಇದ್ದು ನಿಮ್ಮ ಏಳಿಗೆನ ನೋಡ್ತಾ ಇರ್ತಾರೆ. ಸೊ ನೀವು ಧೈರ್ಯ ತಗೋಬೇಕು ಸ್ವಾತಿ. ಇವತ್ತು 11 ಗಂಟೆಗೆ ಬನಶಂಕರಿಯ ರುದ್ರಭೂಮಿಯಲ್ಲಿ ಅವರ ಅಂತ್ಯ ಸಂಸ್ಕಾರ ಇದೆ. ಸೊ ಇನ್ನೇನು ಹೇಳೋಕ್ಕಾಗ್ತಿಲ್ಲ. ನಿಜವಾಗ್ಲೂ ತುಂಬಾ ನೋವಾಗ್ತಾ ಇದೆ ಅವರಿಲ್ಲ ಅನ್ನೋದು. ದೇವರು ನಿಮಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ಕೊತೀನಿ. ಮಿಸ್ ಯು ಅಮ್ಮ.